ಹಾಯ್, ಇವತ್ತು ನಾನು ನಿಮಗೆಲ್ಲರಿಗೂ ಹಲಸಂದಿ ಕಾಳಿಂದ ದೋಸೆ ಮತ್ತು ವಡೆ ಮಾಡೋದು ಹೇಳ್ತಾ ಇದ್ದೀನಿ. ಹಲಸಂದಿ ಕಾಳನ್ನ ರಾತ್ರಿ ನೆನೆಸಿಟ್ಟು 2 ದಿನ ಮೊಳಕೆ ಬರೆಸಿರೋಂಥ ಹಲಸಂದಿ ಕಾಳಿದು. ಅದನ್ನು ನಾವು ಸ್ವಲ್ಪ ಜಾಸ್ತಿ ನೀರು ಹಾಕಿ ನೈಸಾಗಿ ದೋಸೆ ಹಿಟ್ಟಿನ ಥರ ನಾವು ಅದನ್ನು ಮಿಕ್ಸರ್ ಮಾಡ್ಕೋಬೋದು. ಇದು ನೋಡಿ, ಇದು ಮಿಕ್ಸರ್ ಮಾಡ್ಕೊಂಡಿರೋ ಹಿಟ್ಟಿದು. ಸೊ ಆ ಹಿಟ್ಟಲ್ಲಿ ನಾನಿವತ್ತು ದೋಸೆ ಮಾಡ್ತಾಯಿದ್ದೀನಿ. ಉತ್ತಪ್ಪ ಆದರೂ ನೀವು ಮಾಡ್ಕೋಬೋದು, ಆನಿಯನ್ ಉತ್ತಪ್ಪನೂ ಮಾಡ್ಬೋದು. ನಾನು ಪ್ಲೇನ್ ದೋಸೆ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ದೋಸೆ ಮಾಡಿಕೊಂಡು ನಮಗೆ ದೋಸೆ ಚೆನ್ನಾಗಿ ಬರುತ್ತೆ. ವೆಜಿಟೇಬಲ್ಸ್ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಸೊ ದೋಸೆನ ನೀವು ಚಟ್ನಿ ಕರಿ ಜೊತೆಗೆ ತಿನ್ಬೋದು, ಟೇಸ್ಟಿಯಾಗಿ ಇರುತ್ತೆ. ನೆಕ್ಸ್ಟು ವಡೆ ಮಾಡೋದು. ಕಡಲೆಬೇಳೆದು ವಡೆ ಮಾಡ್ತೀವಲ್ಲ, ಸೊ ಆ ರೀತಿ ತರಿಯಾಗಿ ರುಬ್ಕೋಬೇಕು ವಡೆ ಮಾಡೋಕ್ಕೆ. ಇದಕ್ಕೆ ನಾವು ಕ್ಯಾಬೇಜು, ಕ್ಯಾಪ್ಸಿಕಮ್ಮು, ಸೌತೆಕಾಯಿ, ಕ್ಯಾರೆಟು, ಆನಿಯನ್ನು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಕೊತ್ತಂಬರಿ, ಸಾಲ್ಟು, ಇದೆಲ್ಲ ವಡೆಗೆ ಏನು ಬೇಕಲ್ಲ ಅದೆಲ್ಲ ಹಾಕ್ಕೊಂಡು ಅದ್ರ ಜೊತೆಗೆ ನಾವು ಪ್ರೋಟೀನ್ ಪೌಡ್ರನ್ನು ಆ್ಯಡ್ ಮಾಡಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಕಡಲೆಬೇಳೆ ವಡೆ ಥರ ಹಿಟ್ಟು ಕಲಿಸ್ಕೋಬೇಕು. ಅದನ್ನು ನಾವು ಎಣ್ಣೆಯಲ್ಲಿ ಕರೆದ್ರೆ ನಮಗೆ ಟೇಸ್ಟಿ, ನ್ಯೂಟ್ರಿಷಿಯಸ್, ಪ್ರೋಟೀನ್ ರಿಚ್ ಆಗಿರೋಂಥ ವಡೆ ರೆಡಿ ಆಗುತ್ತೆ.